ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕುಕ್ ಅಟ್ ಹೋಮ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತು ಆರೋಗ್ಯಕರವಾದ ಬಾರ್ಲಿ ಕಿಚಡಿ ಮಾಡೋದನ್ನು ತೋರಿಸ್ತಾ ಇದ್ದೀವಿ. 1 ಲೋಟ ಬಾರ್ಲಿಯನ್ನು ತೊಗೊಂಡಿದ್ದೀವಿ. ಇಲ್ಲಿ ಒಂದು 5ರಿಂದ 6 ನಿಮಿಷ ಸ್ವಲ್ಪ ಬಿಸಿ ಮಾಡಿಕೊಂಡು ನಂತರ ತರಿಯಾಗಿ ಪುಡಿ ಮಾಡ್ಕೊಳ್ಬೇಕು. ರಾತ್ರಿನೇ ಪುಡಿ ಮಾಡಿಕೊಂಡು ನೆನೆಸಿಟ್ಕೊಂಡ್ರೆ ಇನ್ನೂ ಚೆನ್ನಾಗಿ ಕಿಚಡಿ ಬೆಳಗ್ಗೆ ಚೆನ್ನಾಗಿ ಬೇಯುತ್ತೆ ಬಾರ್ಲಿ ಕಿಚಡಿನಲ್ಲಿ. ನಾವಿಲ್ಲಿ ಬೆಳಗ್ಗೆ ಮಾಡೋಣ ಅಂತ ಅಂದ್ಕೊಂಡಿದ್ರಿಂದ ಒಂದು 2ರಿಂದ 3 ಗಂಟೆ ನೆನೆಸಿಟ್ಕೊಂಡಿದ್ವಿ ಬಾರ್ಲಿಯನ್ನು. ಕುಕ್ಕರ್ ಸೀಟಿ ಒಂದು 3ರಿಂದ 4 ಹಾಕಿಸ್ಕೊಳ್ಬೇಕಾಗತ್ತೆ ಬೆಳಗ್ಗೆ ಮಾಡೋದಾದರೆ. ರಾತ್ರಿ ನೆನೆಸಿಟ್ಕೊಂಡ್ರೆ ಒಂದು 2ರಿಂದ 3 ಸೀಟಿ ಹಾಕಿಸ್ಕೊಂಡ್ರೆ ಸಾಕು, ಬಾರ್ಲಿ ಬೇಗ ಬೆಂದುಬಿಡುತ್ತೆ. ಇಲ್ಲಿ ಸಮ ಪ್ರಮಾಣದಲ್ಲಿ ತೊಗರಿಬೇಳೆ ಮತ್ತು ಹೆಸರುಬೇಳೆಯನ್ನು ತೊಗೊಂಡು ಒಂದು 20 ನಿಮಿಷ ಇದನ್ನು ಕೂಡ ನೆನೆಸಿಟ್ಕೊಳ್ಬೇಕು. ಈ ಥರ ನೆನೆಸಿಟ್ಕೊಳ್ಳೋದ್ರಿಂದ ಸ್ವಲ್ಪ ರುಚಿಯಾಗಿ ಬರುತ್ತೆ ಕಿಚಡಿ ಅನ್ನೋ ಒಂದು ಉದ್ದೇಶಕ್ಕೆ ನೆನೆಸಿಟ್ಕೊಳ್ಳೋದು. ನಂತರ ನಮಗೆ ಬೇಕಾದಂಥ ತರಕಾರಿಯನ್ನು ಸೇರಿಸ್ಕೊಳ್ಬೋದು. ನಾವಿಲ್ಲಿ ಕ್ಯಾರೆಟು, ಬೀನ್ಸು, ನವಿಲುಕೋಸು, ಈರುಳ್ಳಿ, ಹಾಗೆ ಟೊಮೆಟೊ, ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಬೆಳ್ಳುಳ್ಳಿ, ಹಾಗೆ ಹಸಿಮೆಣಸಿನಕಾಯಿ, 1 ಇಂಚು ಶುಂಠಿಯನ್ನು ತುರಿದಿಟ್ಕೊಂಡಿದ್ದೀವಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀವಿ. ಇನ್ನು ಒಗ್ಗರಣೆಗೆ 2 ಚಮಚದಷ್ಟು ತುಪ್ಪ, ಹಾಗೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀವಿ. ತುಪ್ಪ ಟೋಟಲಿ ಆಪ್ಷನಲ್. ಹಾಗೆ ದಾಲ್ಚಿನ್ನಿ ಎಲೆಯನ್ನು ಹಾಕ್ಕೊಂಡಿದ್ದೀವಿ. ನಂತರ ಕಟ್ ಮಾಡಿ ಇಟ್ಕೊಂಡಿರೋಂಥ ಹಸಿಮೆಣಸಿನ್ಕಾಯಿನ ಒಗ್ಗರಣೆಗೆ ಸೇರಿಸ್ಕೊಂಡು ಮೊದಲು ಚೆನ್ನಾಗಿ ಫ್ರೈ ಮಾಡೋಣ. ಇದು ಫ್ರೈ ಆದಮೇಲೆ ಬೆಳ್ಳುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೀವಿ. ನಾವಿಲ್ಲಿ ಒಗ್ಗರಣೆಗೆ ಮೊದಲೇ ಜೀರಿಗೆ, ಸಾಸಿವೆ ಏನನ್ನು ಹಾಕ್ಕೊಳ್ತಾ ಇಲ್ಲ, ಯಾಕಂದರೆ 2 ಒಗ್ಗರಣೆ ಮಾಡ್ತಾ ಇದ್ದೀವಿ. ಕಿಚಡಿ ಆದಮೇಲೆ ಒಂದು ಒಗ್ಗರಣೆ ಮಾಡೋದ್ರಿಂದ ಈಗಲೇ ಸಾಸಿವೆ ಜೀರಿಗೆ ಹಾಕ್ಕೊಂಡಿಲ್ಲ. ನೀವು ಯಾರಾದರೂ ಡೈರೆಕ್ಟಾಗಿ ಹಾಕ್ಕೊಳ್ಳೋದಿದ್ರು ಹಾಕ್ಕೊಳ್ಬೋದು. ಗೋಡಂಬಿಯನ್ನು ಸೇರಿಸ್ಕೊಂಡು ಸಾಸಿವೆ ಜೀರಿಗೆ ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡು ಒಗ್ಗರಣೆ ಮೊದಲೇ ಮಾಡ್ಕೊಳ್ಬೋದು. ಈರುಳ್ಳಿ ಫ್ರೈ ಆದಮೇಲೆ ಟೊಮೆಟೊವನ್ನು ಫ್ರೈ ಮಾಡ್ಕೊಳ್ಬೇಕು. ಟೊಮೆಟೊ ಸ್ವಲ್ಪ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ಪುಡಿಗಳನ್ನು ಹಾಕ್ಕೊಳ್ತಾ ಇದ್ದೀವಿ ನಾವು. ಅರಿಶಿನ ಮತ್ತು ಅಚ್ಚ ಖಾರದ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀವಿ. ಹಸಿಮೆಣಸಿನ್ಕಾಯಿ ನಾನು ಸ್ವಲ್ಪ ತೊಗೊಂಡಿರೋದ್ರಿಂದ ಅಚ್ಚ ಖಾರದ ಪುಡಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಖಾರಕ್ಕೆ. ನಿಮಗೆ ಹಸಿಮೆಣಸಿನ್ಕಾಯಿ ಬದಲು ಅಚ್ಚ ಖಾರದ ಪುಡಿನೇ ಸೇರಿಸ್ಕೊಳ್ಬೋದು, ಅಥವಾ ಬರೀ ಖಾರದ ಪುಡಿನೂ ಕೂಡ ಹಾಕ್ಕೊಂಡು ಕಿಚಡಿಯನ್ನು ಮಾಡ್ಬೋದು. ಇಲ್ಲಿ ನಾವು ತೊಗೊಂಡಿರೋಂಥ ತರಕಾರಿಯನ್ನು ಟೊಮೆಟೊ ಹಾಕಿ ಫ್ರೈ ಆದಮೇಲೆ ಪುಡಿಗಳನ್ನ ಸೇರಿಸ್ಕೊಂಡು ನಂತರ ತರಕಾರಿಯನ್ನು ಹಾಕ್ಕೊಳ್ತಾ ಇದ್ದೀವಿ. ತರಕಾರಿ ಒಂದು 2 ನಿಮಿಷ ಫ್ರೈ ಆದಮೇಲೆ ನಾವು ಬಾರ್ಲಿ ತೊಳೆದಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ನೆನೆಸಿಟ್ಕೊಂಡಿರೋಂಥ ಬಾರ್ಲಿಯನ್ನು ಕೂಡ ಸೇರಿಸ್ಕೊಳ್ಬೇಕಾಗತ್ತೆ. ಬಾರ್ಲಿ ಹಾಗೆ ತೊಗರಿಬೇಳೆ. ಅದಕ್ಕೆ ಮುಂಚೆ 1 ಲೋಟ ಬಾರ್ಲಿಗೆ 5 ಲೋಟದಷ್ಟು ನೀರನ್ನು ಇಲ್ಲಿ ತರಕಾರಿಗೆ ಹಾಕ್ಕೊಳ್ತಾ ಇದ್ದೀವಿ. ಕುಕ್ಕರ್ ಸೀಟಿ ಕೂಗಿಸಿ ಆದಮೇಲೆ ಕಿಚಡಿಗೆ ನೀರು ಕಡಿಮೆ ಆಯಿತು ಅಂತ ಅನಿಸಿದ್ರೆ ನೀವು 1ರಿಂದ 2 ಲೋಟದಷ್ಟು ಬಿಸಿ ನೀರನ್ನು ಆಮೇಲೆ ಸೇರಿಸ್ಕೊಳ್ಬೋದು. 1-2 ನಿಮಿಷ ಕಿಚಡಿಯನ್ನು ಬಿಸಿ ಮಾಡ್ಕೊಳ್ಬೇಕು ನೀರು ಸೇರಿಸಿ ಆದಮೇಲೆ. ಇಲ್ಲಿ ನೀರು ಹಾಕಿ ನೆನೆಸಿಟ್ಕೊಂಡಿರೋಂಥ ಬಾರ್ಲಿಯನ್ನು ಸೇರಿಸ್ಕೊಂಡು, ಹಾಗೆ ತೊಗರಿಬೇಳೆ, ಹೆಸರುಬೇಳೆ ಏನು ನೆನೆಸಿಟ್ಟಿದ್ವಿ ಅದನ್ನು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಲಿಡನ್ನು ಹಾಕಬೇಕು. ನಾವು ಬಾರ್ಲಿ ನೆನೆಸ್ಕೊಂಡಿದ್ದ ನೀರಾಗಲಿ ಅಥವಾ ಬೇಳೆ ನೆನೆಸ್ಕೊಂಡಿದ್ದ ನೀರಾಗಲಿ ಇದ್ರ ಜೊತೆ ಸೇರಿಸ್ಕೊಂಡಿಲ್ಲ. ಚೆನ್ನಾಗಿ ಒಂದು 2ರಿಂದ 3 ಅಥವಾ 3ರಿಂದ 4 ಸೀಟಿಯನ್ನು ಹಾಕಿಸ್ಕೊಂಡಾಯಿತು. ಚೆನ್ನಾಗಿ ಬೆಂದಿದೆ ಇಲ್ಲಿ ಬಾರ್ಲಿ, ನೀವು ನೋಡ್ತಾ ಇದ್ದೀರಿ. ಏನಾದರೂ ಬಾರ್ಲಿ ಬೆಂದಿಲ್ಲ ಅಂತ ಅನಿಸಿದ್ರೆ 1 ಲೋಟ ಬಿಸಿ ನೀರನ್ನು ಸೇರಿಸಿ ಮತ್ತೆ ಒಂದು 2 ಸೀಟಿಯನ್ನು ಹಾಕಿಸ್ಕೊಳ್ಬಹುದು. ಚೆನ್ನಾಗಿ ಇಲ್ಲಿ 3ರಿಂದ 4 ಸೀಟಿಗೆ ಬಾರ್ಲಿ ಬೆಂದಿದೆ. ತರಕಾರಿಗಳು ಕೂಡ ಚೆನ್ನಾಗಿ ಬೆಂದಿದೆ, ನೋಡ್ತಾ ಇದ್ದೀರಿ. ನಮಗೆ ಬೇಕಿದ್ದರೆ ಹಸಿ ಬಟಾಣಿ ಇಂಥ ತರಕಾರಿಗಳನ್ನು ಸೇರಿಸ್ಕೊಳ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಮತ್ತೊಂದು ಒಗ್ಗರಣೆಯನ್ನು ಹಾಕ್ತಾಯಿದ್ದೀನಿ. ಮತ್ತು 1 ಟೇಬಲ್ ಸ್ಪೂನಷ್ಟು ತುಪ್ಪ, ಹಾಗೆ ಸ್ವಲ್ಪ ಎಣ್ಣೆಯನ್ನು ಸೇರಿಸ್ಕೊಂಡು ಸಾಸಿವೆ ಜೀರಿಗೆ, ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೊಂಡು ಸ್ವಲ್ಪ ಗೋಡಂಬಿಯನ್ನು ಹಾಕ್ಕೊಂಡು ಫ್ರೈ ಆದಮೇಲೆ ಬೇಯಿಸಿರುವಂಥ ಕಿಚಡಿಯನ್ನು ಹಾಕ್ಕೊಂಡ್ರೆ ಅದರ ಜೊತೆಗೆ ಕೊತ್ತಂಬರಿಯನ್ನು ಸೇರಿಸಿ ಒಂದು 2 ನಿಮಿಷ ಬಿಸಿ ಮಾಡಿದ್ರೆ ಕಿಚಡಿಯನ್ನು ಆರೋಗ್ಯಕರವಾದ ಕಿಚಡಿ ರೆಡಿಯಾಗುತ್ತೆ. ಬಾರ್ಲಿನಲ್ಲಿ ಸಾಕಷ್ಟು ಬೆನಿಫಿಟ್ಸ್ ಇದೆ. ದೇಹಕ್ಕೆ ತುಂಬಾ ತಂಪು ಇದನ್ನು ತಿನ್ನೋದ್ರಿಂದ. ಹಾಗೆ ಬ್ಲೋಟಿಂಗ್ ಆಗೋದಿಲ್ಲ. ಬೇರೆ ಕಿಚಡಿನೆಲ್ಲ ತಿಂದಾಗ ತುಂಬ ಬ್ಲೋಟಿಂಗ್ ಫೀಲ್ ಆಗುತ್ತೆ, ಬೇಳೆ ಅಂಶ ಜಾಸ್ತಿ ತಿಂದಾಗ ಕೆಲವರಿಗೆ ಆ ಥರ ಸಮಸ್ಯೆ ಆಗೋದಿಲ್ಲ ಬಾರ್ಲಿ ಕಿಚಡಿ ತಿನ್ನೋದ್ರಿಂದ. ಮತ್ತು ಸಾಕಷ್ಟು ತರಕಾರಿ ಜೊತೆ ನಾವು ಅದನ್ನು ಸೇರಿಸ್ಕೊಂಡು ತಿನ್ನೋದ್ರಿಂದ ತುಂಬ ನ್ಯೂಟ್ರಿಷಿಯಸ್ ಆಗಿರುತ್ತೆ ಈ ಥರ ಕಿಚಡಿ ಮಾಡ್ಕೊಂಡು ತಿಂದರೆ. ಸೊ ನ್ಯೂಟ್ರಿಷಿಯಸ್ 1 ಪಾಟ್ ಮೀಲ್ ಅಂತಲೇ ಹೇಳ್ಬೋದು ಕಿಚಡಿಯನ್ನು. ಸೊ ಟ್ರೈ ಮಾಡಿ. ಆ್ಯಂಡ್ ಯಾರೆಲ್ಲ ನನ್ನ ಚಾನೆಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಮತ್ತೊಂದು ರೆಸಿಪೀಸ್ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.